ನಮಸ್ಕಾರ ಆತ್ಮಿಕರೇ, ನ್ಯೂಸ್ ಡೈರಿಗೆ ಸ್ವಾಗತ. ಕನ್ನಡ ಸಿನಿಮಾ ಇಂಡಸ್ಟ್ರಿ ಒಂದು ತಿಂಗಳಿಂದ ಬರೀ ಬೇಡದ ವಿಷಯಗಳಿಗೆ ಸುದ್ದಿಯಾಗ್ತಾ ಇದೆ. ಚಂದನ್ ಶೆಟ್ಟಿ, ನಿವೇದಿತಾ ಗೌಡ ಪರಸ್ಪರ ಒಪ್ಪಿಗೆ ಮೇರೆಗೆ ಡಿವೋರ್ಸ್ ಕೊಟ್ಟು ಬೇರೆ ಬೇರೆಯಾಗಿದ್ರು. ಅದಾದ ಸ್ವಲ್ಪ ದಿನಕ್ಕೆ ಡಾಕ್ಟರ್ ರಾಜ್ಕುಮಾರ್ ಕುಟುಂಬದ ಕುಡಿ ಯುವರಾಜ್ ಕುಮಾರ್, ಶ್ರೀದೇವಿ ಡಿವೋರ್ಸ್ ವಿಷಯ ಬಿರುಗಾಳಿಯಂತೆ ಸದ್ದು ಮಾಡಿತು. ಅದಾದ ಒಂದೇ ಒಂದು ದಿನಕ್ಕೆ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಜೈಲು ಸೇರಿದ್ರು. ಇದೀಗ ನಟಿ ಮಯೂರಿ ದಾಂಪತ್ಯದಲ್ಲೂ ಯಾವುದೂ ಸರಿ ಇಲ್ಲ ಅನ್ನೋ ಗುಲ್ಲೆದ್ದಿದೆ. 10 ವರ್ಷಗಳ ಪ್ರೀತಿ, ಮದುವೆಯಾಗಿ 4 ವರ್ಷ, ಪುಟ್ಟ ಮಗ. ಮಯೂರಿ ಬದುಕಲ್ಲಿ ಏನ್ ನಡೀತಾ ಇದೆ? ಗಂಡ ಹೆಂಡತಿ ಚೆನ್ನಾಗಿಲ್ವಾ? ಗಂಡನ ಜೊತೆಗಿದ್ದ ಫೋಟೋಗಳನ್ನ ಮಯೂರಿ ಡಿಲೀಟ್ ಮಾಡಿದ್ಯಾಕೆ? ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಆತ್ಮೀಯರೇ, ಈಗೇನಿದ್ರು 5G ಯುಗ. ನಮ್ ದಿನನಿತ್ಯದ ಜೀವನ ಶೈಲಿ ಹೇಗಿರುತ್ತೆ? ಎಲ್ಲಿ ಹೋಗಿದ್ವಿ, ಏನ್ ಮಾಡಿದ್ವಿ, ಎಲ್ಲವನ್ನು ಕ್ಷಣ ಮಾತ್ರದಲ್ಲಿ ನಾವೇ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತೀವಿ. ಅದರಲ್ಲೂ ಸೆಲೆಬ್ರಿಟಿಗಳನ್ನ ಫಾಲೋ ಮಾಡೋ ಫ್ಯಾನ್ಸ್ ಜಾಸ್ತಿನೇ ಬಿಡಿ. ಡಿಜಿಟಲ್ ಮೀಡಿಯಾದಲ್ಲಿ ಒಂದು ಸ್ಟೋರಿ ಅಪ್ಲೋಡ್ ಮಾಡಿದ್ರು ಒಂದರ್ಥ, ಡಿಲೀಟ್ ಮಾಡಿದ್ರು ಮತ್ತೊಂದರ್ಥ. ಅದರಲ್ಲೂ ಪ್ರೀತಿಸಿ ಮದುವೆಯಾದ ಸೆಲೆಬ್ರಿಟಿ ಜೋಡಿಗಳಂತೂ ಇದ್ದಕ್ಕಿದ್ದಂತೆ ಗಂಡಂದು ಅಥವಾ ಹೆಂಡತಿದು ಫೋಟೋ ಡಿಲೀಟ್ ಮಾಡಿದ್ರೆ ಇವರ ಮಧ್ಯೆ ಯಾವುದೂ ಸರಿ ಇಲ್ಲ ಅಂತ ಅನ್ಸ್ಬಿಡುತ್ತೆ. ಇದೀಗ ಸದ್ಯ ನಟಿ ಮಯೂರಿ ಕಥೆನೂ ಇದೇ ಆಗ್ಬಿಟ್ಟಿದೆ. ಆತ್ಮೀಯರೇ, ನಟಿ ಮಯೂರಿ ಸಾಂಸಾರಿಕ ಜೀವನದಲ್ಲಿ ಯಾವುದೂ ಸರಿ ಇಲ್ಲ ಅನ್ನೋ ಸಂಶಯ ಮೂಡೋದಕ್ಕೆ ಕಾರಣವಾಗಿದ್ದೇ ಇನ್ಸ್ಟಾಗ್ರಾಮ್ನಲ್ಲಿ ಪತಿ ಜೊತೆಗಿದ್ದ ಫೋಟೋಗಳನ್ನ ಡಿಲೀಟ್ ಮಾಡಿದ್ದಾರೆ. ಹೀಗಾಗಿ ಇವರ ಸಂಸಾರದಲ್ಲಿ ಯಾವುದೂ ಚೆನ್ನಾಗಿಲ್ಲ ಅನ್ನೋ ಅನುಮಾನ ಶುರುವಾಗಿದ್ದು. ಆತ್ಮೀಯರೇ, ನಟಿ ಮಯೂರಿ ಕನ್ನಡ ಕಿರುತೆರೆ, ಹಿರಿತೆರೆ ಎರಡರಲ್ಲೂ ಮಿಂಚು ಹರಿಸ್ತಾ ಇದ್ದ ನಟಿಮಣಿ. 2015ರಲ್ಲಿ ಪ್ರಸಾರವಾಗಿದ್ದ ಅಶ್ವಿನಿ ನಕ್ಷತ್ರ ಸೀರಿಯಲ್ ಮೂಲಕ ಮನೆ ಮಾತಾದ್ರು. ಅಶ್ವಿನಿ ನಕ್ಷತ್ರ ಸೀರಿಯಲ್ ಮಯೂರಿಗೆ ಒಂದೊಳ್ಳೆ ಹೆಸರು ತಂದುಕೊಡ್ತು. ಸೀರಿಯಲ್ನಿಂದ ಸಿಕ್ಕ ಸಕ್ಸಸ್ ಸಿನಿಮಾ ರಂಗದವರೆಗೆ ಕರೆತರುತ್ತೆ. ಕೃಷ್ಣಲೀಲಾ ಚಿತ್ರದ ಮೂಲಕ ಹಿರಿತೆರೆಗೆ ಕಾಲಿಟ್ಟ ಮಯೂರಿಗೆ ಮೊದಲ ಸಿನಿಮಾದಲ್ಲೇ ಸಕ್ಸಸ್ ಕಂಡ್ರು. ಪೊಗರು, ಕರಿಯಾಟು, ಇಷ್ಟಕಾಮ್ಯ, ನನ್ನ ಪ್ರಕಾರ ಸಿನಿಮಾ ಸೇರಿದಂತೆ ಹಲವು ಸಿನಿಮಾಗಳಲ್ಲಿ ಮಯೂರಿ ನಟಿಸಿದ್ದಾರೆ. ಆತ್ಮೀಯರೇ, ಮಗು ಆದ ಬಳಿಕ ಬಿಗ್ ಬಾಸ್ಗೆ ಹೋಗಿದ್ದ ನಟಿ ಮಯೂರಿಗೆ ಸಿನಿಮಾ ಸೀರಿಯಲ್ನಲ್ಲಿ ನಟಿಸೋ ಅವಕಾಶ ಸಿಕ್ಕಿರಲಿಲ್ಲ. ಆದ್ರೀಗ ಮತ್ತೆ ಬೆಳ್ಳಿತೆರೆಗೆ ಕಮ್ಬ್ಯಾಕ್ ಮಾಡಿದ್ದಾರೆ. ಕಲರ್ಸ್ ಕನ್ನಡದಲ್ಲಿ ಪ್ರಸಾರ ಆಗ್ತಾ ಇರೋ ನನ್ನ ದೇವರು ಸೀರಿಯಲ್ನಲ್ಲಿ ನಟಿಸ್ತಿದ್ದಾರೆ. ಆತ್ಮೀಯರೇ, ಮಯೂರಿ ದಾಂಪತ್ಯದ ಬಗ್ಗೆ ಎದ್ದಿರೋ ಗಾಸಿಪ್ಗಳಿಗೆ ನಟಿ ಮಯೂರಿ ಅವರೇ ತೆರೆ ಎಳೆದಿದ್ದಾರೆ. ನನ್ನ ಕುಟುಂಬ ಚೆನ್ನಾಗೇ ಇದೆ, ನಾವು ಚೆನ್ನಾಗೇ ಇದ್ದೇವೆ ಅಂತ ಹೇಳೋ ಮೂಲಕ ಗಾಸಿಪ್ ಸುದ್ದಿಗೆ ತೆರೆ ಎಳೆದಿದ್ದಾರೆ. ಪಬ್ಲಿಕ್ ಫಿಗರ್ ಆಗಿ ಸಾಮಾಜಿಕ ಕಳಕಳಿ ನಮಗೂ ಇರುತ್ತೆ. ನಮ್ಮನ್ನ ಜನ ನೋಡ್ತಾರೆ, ಪ್ರೀತಿಸ್ತಾರೆ. ಹೀಗಿದ್ಮೇಲೆ ಜವಾಬ್ದಾರಿ ನಮ್ಮ ಮೇಲೇನೂ ಇರುತ್ತೆ ಅಂದಿದ್ದಾರೆ. ನಾನು ಹ್ಯಾಪಿ ಆಗಿದ್ದೀನಿ ಅಂತ ಹೇಳಿದ್ದಾರೆ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.